ಹಲೋ ಫ್ರೆಂಡ್ಸ್, ನಾನು ಮಳವಳ್ಳಿ ಮಂಜ. ಈ ವಿಡಿಯೋದಲ್ಲಿ ಮತ್ತೆ ನಾನು ಮಡಿಕೇರಿಯಿಂದ ನೆಕ್ಸ್ಟ್ ದಿನ ಅಂದರೆ ಮುಂದಿನ ದಿನ 6 ಗಂಟೆಗೆ ಬೆಳಗ್ಗೆ ಎದ್ದೆ. 6 ಗಂಟೆಗೆ ಎದ್ದು ರೆಡಿಯಾಗಿ ಹೊರಟೆ. ಬಟ್ ನಾನು ಏನು ಮಾಡಿದೆ, ಬಸ್ ಕಾಯೋಕ್ಕೆ ಹೋಗಲಿಲ್ಲ. ಈ ಸತಿ ಏನಪ್ಪ ಅಂದರೆ ತಲಕಾವೇರಿಗೆ ಹೋಗ್ತಾಯಿದ್ದೀನಿ. ತಲಕಾವೇರಿಗೆ ಹೋಗ್ಬೇಕಾದ್ರೆ ನಾನೇನು ಮಾಡಿದೆ, ಗಾಡಿನ ರೆಂಟಿಗೆ ತೊಗೊಂಡೆ. ಅಲ್ಲೇ ಮಡಿಕೇರಿನಲ್ಲೇ ಗಾಡಿಗಳು ರೆಂಟಿಗೆ ಸಿಗ್ತವೆ. ನನಗೆ ಸಿಕ್ಕಿದ ಗಾಡಿ ಅಂತೂ ಸೂಪರಾಗಿತ್ತು. ವೈಟ್ ಗಾಡಿ, ವೈಟ್ ಆ್ಯಂಡ್ ಗ್ರೇ ಕಲರ್ ಗಾಡಿ. ಹೊಸ ಗಾಡಿನೇ, ಜಾಸ್ತಿ ಓಡಿರಲೇ ಇಲ್ಲ. ಒಂದು 10,000 ಏನೋ 10,000 ಕಿಲೋಮೀಟ್ರ್ ಏನೋ ಓಡಿತ್ತು. ಒಂದು ₹100 ಜಾಸ್ತಿನೇ ತಗೊಂಡ್ರು. ನಾನು ಯೂಟ್ಯೂಬ್ನಲ್ಲೆಲ್ಲ ನೋಡ್ದಂಗೆ ಒಂದು ₹500 ರೆಂಟಿಗೆ ಕೊಡ್ತಾರೆ, ಒಂದು ದಿನಕ್ಕೆ ₹500 ರೆಂಟಿಗೆ ಕೊಡ್ತಾರೆ ಅಂದ್ಕೊಂಡು ಹೇಳ್ತಾಯಿದ್ರು. ಬಟ್ ಇಲ್ಲಿ ನಾವು ಹೋದಾಗ ₹600 ಹೇಳಿದ್ರು. ಬಟ್ ನಾನು ಕೇಳಿದೆ, ಬಟ್ ಕಮ್ಮಿ ಮಾಡ್ಕೊಳ್ಳಿ ಸರ್, ಒಂದು ₹100 500 ಕೊಡಿ ಅಂತ. ಬಟ್ ಅವರಿಲ್ಲ ಸರ್, ₹100 ಏನಕ್ಕೆ ಜಾಸ್ತಿ ಅಂತ ಹೇಳ್ತಿದ್ದೀವಿ ಅಂದರೆ ₹500 ಬೇರೆ ತಗೊಳ್ಳೋದು. ಬಟ್ ನಾವು ಹೊಸ ಗಾಡಿ ಸರ್ ಇದು, ನೋಡಿ ಬೇಕಾದ್ರೆ ನೀವೇ ಅಂತ ಅಂದ್ಬಿಟ್ಟು ಹೊಸ ಗಾಡಿ ನನ್ನನ್ನೇ ವೀಡಿಯೋ ಮಾಡ್ಕೊಳ್ಳೋಕೆ ಹೇಳಿದ್ರು ಅವರು. ನಾನೇ ವೀಡಿಯೋ ಮಾಡ್ಕೊಂಡೆ, ಆ ಗಾಡಿನ ವೀಡಿಯೋ ಮಾಡ್ಕೊಂಡು ಹೊರಟೆ. ನೋಡಿ ಯಾವ ಥರ ಇದೆ ವೆದರು. 6 ಗಂಟೆಗೆ ಹೋದೆ. ಇದು ಸುಳ್ಯ ರೋಡು. ತಲಕಾವೇರಿಗೆ ಹೋಗಬೇಕು ಅಂದರೆ ಮಡಿಕೇರಿಯಿಂದ ಸುಳ್ಯ ರೋಡಲ್ಲಿ ಹೋಗಬೇಕು. ಸುಳ್ಯ ರೋಡಲ್ಲಿ ಹೋದರೆ ಅಲ್ಲಿ ಹೋಗ್ತಾ ಇದ್ದಂಗೆ ಸ್ವಲ್ಪ ದೂರ ಹೋಗ್ತಾ ಇದ್ದಂಗೆ ಈ ಪ್ಲೇಸ್ ಸಿಕ್ತು. ತುಂಬ ಚೆನ್ನಾಗಿತ್ತು ಮಾತ್ರ, ಒಳ್ಳೆ ವ್ಯೂವ್ಸು. ಅದಕ್ಕೋಸ್ಕರ ಬೆಳಗ್ಗೆ 6 ಗಂಟೆ ಆಗಿದ್ದರಿಂದ ಒಳ್ಳೆ ಕ್ಲೌಡು ಕೂಡ ಚೆನ್ನಾಗಿ ಇದಾಗಿತ್ತು. ಆಮೇಲೆ ಸೂರ್ಯ ಕೂಡ ಆವಾಗ ತಾನೇ ಹುಡ್ತಾಯಿತ್ತು ಬೆಳಗ್ಗೆ 6 ಗಂಟೆಗೆ. ತುಂಬ ಚೆನ್ನಾಗಿತ್ತು. ಮಳೆ ಎಲ್ಲ ಬಿದ್ದಿದ್ದರಿಂದ ನನಗಂತೂ ಹೋಗಿದ್ದು ತುಂಬ ಖುಷಿಯಾಯಿತು. ನಾನು ದುಡ್ಡು ಖರ್ಚು ಮಾಡ್ಕೊಂಡು ಹೋಗಿದ್ದಕ್ಕೂ ತುಂಬ ನನಗೆ ಒಳ್ಳೆ ಟ್ರಿಪ್ಪೇ ಆಯಿತು ಅಂತ ಅನ್ಬೋದು. ಹಾಗಾಗಿ ತುಂಬ ಕ್ಲೌಡ್ ಇತ್ತು. ನಾನು ಅಲ್ಲಿ ಒಂದು 10 ನಿಮಿಷ ನಿಲ್ಲಿಸ್ಬಿಟ್ಟು ನಾನು ವ್ಯೂಸ್ ನೋಡಿದೆ. ನೋಡಿ ಈಗ ತೋರಿಸ್ತೀನಿ, ಪೂರ್ತಿ ವ್ಯೂಸ್ ತೋರಿಸ್ತೀನಿ. ತುಂಬ ಚೆನ್ನಾಗಿದೆ. ಸೂರ್ಯ ಬರೋವರೆಗೂ ಕೂಡ ಅಲ್ಲೇ ಇದ್ದೆ. ಸೂರ್ಯ ಇನ್ನೂ ಬಂದಿರಲಿಲ್ಲ, ಬಟ್ ಬಂದಿತ್ತು ಅನಿಸುತ್ತೆ ಸೂರ್ಯ. ಬಟ್ ಬಂದಿದ್ರೂ ಅಲ್ಲಿ ಕಾಣ್ತಾ ಇರಲಿಲ್ಲ. ಬಟ್ ಆ ಕ್ಲೌಡೆಲ್ಲ ಸ್ವಲ್ಪ ಹೋಗೋಕ್ಕೆ ಶುರುವಾಯಿತು 6 ಗಂಟೆ ಆದಮೇಲೆ. ಅದು ಶುರುವಾದ ಮೇಲಂತೂ ನನಗೆ ತುಂಬ ಇಷ್ಟ ಆಯಿತು. ನಾನು ನೋಡಿದ್ದು ಹೋಗಿದ್ದು ಚೆನ್ನಾಗಿ ಇಷ್ಟ ಆಯಿತು ನನಗೆ. ಹಾಗಾಗಿ ಇಲ್ಲೆಲ್ಲ ವೀಡಿಯೋ ಮಾಡಿಕೊಂಡೆ. ಚೆನ್ನಾಗಿತ್ತು ಮಾತ್ರ. ಇದು ಸುಳ್ಯ ರೋಡಲ್ಲಿ ಹೋದರೆ ತಲಕಾವೇರಿ ರೋಡ್ಗೆ ಅದು ಅಟ್ಯಾಚ್ ಆಗುತ್ತೆ. ಅಲ್ಲಿ ಟರ್ನಿಂಗ್ ಇಲ್ಲಿ ಸುಳ್ಯ ರೋಡಲ್ಲಿ ಹೋಗ್ತಾ ಇದ್ದಂಗೆ ಲೆಫ್ಟ್ ಸೈಡ್ಗೆ ಟರ್ನ್ ಆಗಬೇಕು. ಟರ್ನ್ ಆದರೆ ಅದು ತಲಕಾವೇರಿ ರೋಡ್ಗೆ ಟಚ್ ಆಗುತ್ತೆ. ಹಾಗಾಗಿ ಇಲ್ಲಿ ಹೋಗ್ತಾನೆ ಇದು ವ್ಯೂಸ್ ನೋಡಿದೆ. ತುಂಬ ಚೆನ್ನಾಗಿತ್ತು ಅಂದ್ಬಿಟ್ಟು ಈ ವ್ಯೂಸ್ ಹತ್ರನೇ ನಾನು ಸ್ವಲ್ಪ ಹೊತ್ತು ಕಳೆದೆ. ಮತ್ತು ಇನ್ನೂ ಮುಂದಕ್ಕೂ ಹೋಗ್ಬಿಟ್ಟು ವೀಡಿಯೋ ಮಾಡಿದೆ. ಅಲ್ಲಿ ಮಧ್ಯದಲ್ಲಿ ಹೋಗ್ಬೇಡಿ ಅಂತ ಹಾಕಿದ್ರು, ಬಟ್ ಏನೂ ಮಾಡೋಕ್ಕಾಗಲ್ಲ. ಅವ್ರು ಹಾಕಿರ್ತಾರೆ ಸೇಫ್ಟಿ, ನಮ್ಮ ಸೇಫ್ಟಿ ನಾವು ನೋಡ್ಕೋಬೇಕಷ್ಟೇ. ಅವ್ರು ಹಾಕಿದ್ರು, ಬಟ್ ನನ್ನ ಸೇಫ್ಟಿ ನೋಡಿಕೊಂಡು ಹೋದೆ ಮುಂದೆ. ಬಟ್ ಮಾತ್ರ ಚೆನ್ನಾಗಿತ್ತು. ನನಗೆ ಬೆಳಗ್ಗೆ 6 ಗಂಟೆಗೆ ಎದ್ದೋಗಿದ್ದಕ್ಕೂ ನನಗೆ ಮೋಸ ಆಗಲಿಲ್ಲ. ಕ್ಲೌಡು ಚೆನ್ನಾಗಿತ್ತು. ಮಳೆನೂ ಕೂಡ ತುಂಬ ಚೆನ್ನಾಗಿ ಬಿದ್ದು ಅಲ್ಲೆಲ್ಲ ಕ್ಲೌಡೆಲ್ಲ ಬಂದಿತ್ತು. ಮಳೆನೂ ಕೂಡ ರಾತ್ರಿ ಎಲ್ಲ ಮಳೆ ಹೋಗಿತ್ತು. ಯಾಕೆಂದರೆ ನಾನು ಹೋದ ದಿನವೇ ತುಂಬ ಮಳೆ ಇತ್ತು. ನೀವು ನೋಡಿದ್ರಿ ಆ ವಿಡಿಯೋದಲ್ಲಿ. ನಾನು KSRTC ಬಸ್ಸಲ್ಲಿ ಹೋಗ್ಬೇಕಾದ್ರೇ ಮಳೆ ಹೆಂಗೆ ಶುರುವಾಗಿತ್ತು, ನೀವೇ ನೋಡಿದ್ರಲ್ಲ. ಅದು ಪೂರ್ತಿ ಬೆಳಗಾನ ಹೋಯಿತು. ಅದು 6 ಗಂಟೆಗೆ ನಾನು ಹೋಗಿ ಮಡಿಕೇರಿ ರೀಚ್ ಆದೆ. ಆವಾಗ ಶುರುವಾಗಿದ್ದಕ್ಕೆ ಮಳೆ 6 ಗಂಟೆಯಲ್ಲಿ ಶುರುವಾಗಿದ್ದು ಮಳೆ ಪೂರ್ತಿ ಬೆಳಗಾನ ರಾತ್ರಿ ನೈಟ್ ಪೂರ್ತಿ ಮಳೆ ಬಿದ್ದಿತ್ತು. ನೈಟ್ ಪೂರ್ತಿ ಮಳೆ ಬಿದ್ದಿದ್ದರಿಂದ ತುಂಬ ವೆದರ್ ಕೂಲಾಗೂ ಇತ್ತು. ಆಮೇಲೆ ಕ್ಲೌಡು ಕೂಡ, ಅದು ಬೆಟ್ಟಗುಡ್ಡ ಪ್ರದೇಶ ಆದ್ದರಿಂದ ಕ್ಲೌಡ್ ತುಂಬ ಜಾಸ್ತಿನೇ ಇತ್ತು. ಹಾಗಾಗಿ ನಾನು ಕ್ಲೌಡಲ್ಲಿ ಮತ್ತೆ ನನಗೆ ಅದೆಲ್ಲ ನೋಡಬೇಕು ಅಂತಲೇ ನಾನು ಹೋಗಿದ್ದೆ. ಯಾಕೆಂದರೆ ಈ ಟೈಮಲ್ಲಿ ಹೋಗಲಿಲ್ಲ ಅಂತಂದಿದ್ರೆ, ನಾನು ಮಳೆಗಾಲದಲ್ಲಿ ಹೋಗಿಲ್ಲ ಅಂದಿದ್ರೆ ಇದೆಲ್ಲ ನನಗೆ ಸಿಗ್ತಾ ಇರಲಿಲ್ಲ. ಇನ್ನು ಮಿಕ್ಕಿದ ಟೈಮಲ್ಲೆಲ್ಲ ಅದು ಡ್ರೈ ಆಗಿರುತ್ತೆ ಏರಿಯಾ. ಹಾಗಾಗಿ ನಾನು ಒಂದು ಹೋಟ್ಲಲ್ಲಿ ಊಟ ಮಾಡಿದೆ. ಅದು ಮುಂದೆ ವೀಡಿಯೋ ಬರುತ್ತೆ ನೋಡಿ. ಆ ಹೋಟ್ಲಲ್ಲಿ ವೀಡಿಯೋ ಮಾಡಬೇಕಾದ್ರೆ ನಾನು ಹೋಟ್ಲವ್ರನ್ನ ಕೇಳಿದೆ, ಸರ್ ಎಷ್ಟು ತಿಂಗಳು ಈ ಥರ ಇರುತ್ತೆ ಕ್ಲೌಡು ಅಂದೆ. ಅವರು ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ಗೆ ಎಂಡ್ ಆಗುತ್ತೆ. ಸೆಪ್ಟೆಂಬರ್ ಆದಮೇಲೆ ಅಕ್ಟೋಬರ್, ನವಂಬರ್, ಡಿಸೆಂಬರ್ ಏನು ಅಂತ ಇದಿರಲ್ಲ. ಅಂದರೆ ಮಾಮೂಲಿ ಡಿಸೆಂಬರ್ಗೆ ಹಿಮ ಬೀಳುತ್ತೆ. ಬಟ್ ಏನಂದರೆ ಇಲ್ಲಿ ಗ್ರೀನರಿ ಇರೋಲ್ಲ, ಎಲ್ಲ ಡ್ರೈ ಆಗಿಬಿಡ್ತದೆ. ಯಾಕೆಂದರೆ ಮಳೆ ಬೀಳಲ್ಲ. ಆಗ ಮಳೆ ಬಿದ್ದಿಲ್ಲ ಅಂತಂದಾಗ ಪೂರ್ತಿ ಅದು ಡ್ರೈ ಆಗಿಬಿಟ್ಟಿರುತ್ತೆ ಜಾಗ. ಅದು ಬಿಟ್ಟರೆ ಇನ್ನು ಈ ಥರ ಕ್ಲೌಡ್ ಬರೋದು ಇದೇನು ಇರೋಲ್ಲ. ಆಮೇಲೆ ಎಲ್ಲ ಗ್ರೀನರಿ ಏನಿದೆ ಇಲ್ಲಿ, ನೀವು ಗ್ರೀನರಿ ಏನು ನೋಡ್ತಾ ಇದ್ದೀರಾ, ಅದು ಯಾವ ಗ್ರೀನರಿನೂ ಇರೋಲ್ಲ. ಎಲ್ಲ ಒಣಗಿಕೊಂಡು ಪೂರ್ತಿ ರೆಡ್ ಆಗಿಬಿಟ್ಟಿರುತ್ತೆ. ಅಂದರೆ ಬರೀ ಮಣ್ಣು ಮಾತ್ರ ಕಾಣಿಸ್ತಾ ಇರುತ್ತೆ. ಆ ಥರ ಆಗಿರುತ್ತೆ ಅಂತ ಅವ್ರು ಅಂದರು. ಹಾಗಾಗಿ ನಾನು ಹೋಗಿದ್ದು ತುಂಬ ನನಗೆ ಇಷ್ಟ ಆಯಿತು ಮತ್ತು ಚೆನ್ನಾಗೂ ಇತ್ತು. ನೋಡಿ ಬೇಕಾದರೆ ನೀವೇ. ಅದಕ್ಕೋಸ್ಕರ ಇದೊಂದು ವೀಡಿಯೋ ಮಾಡಿದೆ. ಬಟ್ ಚೆನ್ನಾಗಿದೆ. ನೀವು ಒಂದು ಸತಿ ಏನಾದರೂ ಟೂರ್ ಪ್ಲ್ಯಾನ್ ಮಾಡ್ತೀನಿ ಅಂದರೆ ಕೂರ್ಗೆ ಒಂದು ಸತಿ, ಯಾರು ನೋಡಿಲ್ಲ ಅವರು ಕೂರ್ಗೆ ಫಸ್ಟ್ ಸತಿ ಹೋದರೆ ತುಂಬ ಇದಾಗುತ್ತೆ, ಯೂಸ್ ಆಗುತ್ತೆ. ಮತ್ತು ನಿಮಗೆ ಒಳ್ಳೆ ಪ್ಲೇಸು ನೋಡಿದಂಥ ಅನುಭವ ಆಗುತ್ತೆ. ಯಾಕೆಂದರೆ ನಾವು ದುಡ್ಡು ಖರ್ಚು ಮಾಡ್ಕೊಂಡೇ ಹೋಗೋದು. ಹಾಗಾಗಿ ದುಡ್ಡು ಖರ್ಚು ಮಾಡೋ ತಕ್ಕನಾಗಿ ನಮಗೆ ಒಂದೊಳ್ಳೆ ಪ್ಲೇಸು ಚೆನ್ನಾಗಿರೋದು ಸಿಗಬೇಕು ಅಂತಂದರೆ ನೀವು ಕೂರ್ಗನ್ನ ಆಯ್ಕೆ ಮಾಡ್ಕೊಳ್ಳೋದು ತುಂಬ ಇದು. ಯಾಕೆಂದರೆ ತಲಕಾವೇರಿ ನೋಡ್ಬೋದು, ಭಾಗಮಂಡಲ ದೇವಸ್ಥಾನ ಇದೆ, ಮತ್ತು ತಲಕಾವೇರಿ ಟೆಂಪಲ್ ಇದೆ.
ಇನ್ನು ಬೇರೆ ಬೇರೆ ನಿಯರೇ ಇದಕ್ಕೆ ಮಂಗಳೂರಿಗೆ ಹೋಗ್ಬೋದು, ಎಲ್ಲ ಕಡೆಯಿಂದಲೂ ಅಟ್ಯಾಚ್ ಆಗುತ್ತೆ ಇದು ಮಡಿಕೇರಿಗೂ. ಬಟ್ ನಾನು ಹೋಗಿದ್ದು ಮಾತ್ರ ಮೈಸೂರಿಗೆ ಹೋಗಿ ಮೈಸೂರಿಂದ ಮಡಿಕೇರಿಗೆ ಹೋಗಿದ್ದೆ. ಹಾಗಾಗಿ ಹಂಗೆ ಈ ವಿಡಿಯೋನ ಎಂಜಾಯ್ ಮಾಡಿ. ಇದೇ ನೋಡಿ ಆ ತಲಕಾವೇರಿ ಟರ್ನಿಂಗು. ಅಲ್ಲಿಂದ ರೋಡಿಂದ ಸುಳ್ಳೆ ರೋಡಿಂದ ಸ್ವಲ್ಪ ಮುಂದೆ ಹೋದರೆ ಅಲ್ಲೇ ಬೋರ್ಡು ಕೂಡ ಹಾಕಿದ್ದಾರೆ ನೋಡಿ. ಆ ಟರ್ನಿಂಗ್ ಏನು ಟರ್ನ್ ಆಯ್ತಾಯಿದೆ ಅಲ್ಲಿ ಗಾಡಿಗಳು. ಆ ಟರ್ನಿಂಗಲ್ಲಿ ಸ್ಟ್ರೈಟ್ ಒಳಗಡೆ ಹೋದರೆ ಅಲ್ಲಿಂದ 38 ಕಿಲೋಮೀಟರ್ ಏನೋ ಆಗುತ್ತೆ ತಲಕಾವೇರಿ. 38 ಕಿಲೋಮೀಟ್ರ್ 38 ಕಿಲೋಮೀಟ್ರ್ ಆಗುತ್ತೆ. ಅಲ್ಲಿಂದ ಒಳಗಡೆ ಹೋದರೆ ಅದು ಕೂಡ ಆ ರೋಡು ಕೂಡ ತುಂಬ ಚೆನ್ನಾಗಿದೆ. ನನಗಂತೂ ಸಿಕ್ಕಾಬಟ್ಟೆ ಮಳೆ ಬೀಳ್ತಾಯಿತ್ತು. ಮಳೆ ಬಿದ್ದಾಗ ನಾನು ಎಲ್ಲೂ ನಿಂತ್ಕೊಳ್ಳಿಲ್ಲ. ಒಂದು ಪ್ಲ್ಯಾಸ್ಟಿಕ್ದು ಕೋಟ್ ಹಾಕ್ಕೊಂಡು ಆರಾಮಾಗಿ ಗಾಡಿ ಓಡಿಸ್ಕೊಂಡು ಮುಂದೆ ಹೋಗ್ತಾಯಿದ್ದೆ. ಯಾರು ರೋಡಲ್ಲಿ ಒಬ್ಬರು ಇರಲಿಲ್ಲ. ಆರಾಮಾಗಿ ನನಗೊಂಥರ ಫೀಲಿಂಗೇ ಅದು ಬೇರೆ ಥರ ಅನ್ನಿಸ್ತು. ಅದು ಹೇಳಿದ್ರೆ ನಿಮ್ಗೆ ಅರ್ಥ ಆಗೋಲ್ಲ, ನೀವೇ ಅದನ್ನು ಫೀಲ್ ಮಾಡಿದ್ರೆ ಅದು ನಿಮಗೆ ಗೊತ್ತಾಗುತ್ತೆ. ಹಾಗೆ ನನ್ನ ಮಳವಳ್ಳಿ ಮಂಜ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು